ಒಂದು ಚಿಕ್ಕ ಮಾಹಿತಿನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ವಿಷಯ, ಈ ಥರದ್ದು ಟ್ರೇ ನಿಮ್ಮ ದಾಬಡಿಗಳಲ್ಲಿ ಯೂಸ್ ಮಾಡ್ತಾ ಇರ್ತೀರ. ಸೊ ಈ ಥರದ ಟ್ರೇನ ಯೂಸ್ ಮಾಡುವಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಯಾಕೆಂದರೆ ನಾವು ಒಂದು ಚಿಕ್ಕ ಪಟಾನ ಎತ್ತಿಟ್ಕೊಂಡಿದ್ವಿ, ಒಂದು 20 days ಪಟಾನ. ಸೊ ಆ ಪಟ್ಟ ಬಂದ್ಬಿಟ್ಟು ಇದರೊಳಗೆ ಮೇವು ಹಾಕ್ಬಿಟ್ಟು ಇಟ್ಟಿದ್ವಿ. ಯಾಕೆಂದರೆ ಅಪ್ಪ ಅಮ್ಮ ಫೀಡ್ ಕೊಡ್ತಾ ಇರಲಿಲ್ಲ, ಹಂಗಾಗಿ ನಾವೇ ಬಾಯಿಂದ ಫೀಡ್ ಕೊಡ್ತಾಯಿದ್ದೆ ಮತ್ತು ಈ ಟ್ರೇ ಒಳಗಡೆ ಎತ್ತಿಟ್ಕೊಂಡಿದ್ದೆ. ಅದು ರಾತ್ರಿ ಬಿಟ್ಟಾಗ ಏನಾಗಿದೆ, ಸೊ ಇದರೊಳಗಡೆ ಕೂರಕ್ಕೆ ಹೋಗೋ ಅಥವಾ ಮೇವು ತಿನ್ನೋಕೆ ಹೋಗೋ ಒಳಗಡೆ ಹೋಗ್ಬಿಟ್ಟಿದೆ, ಮತ್ತು ಹೊರಗಡೆ ಬರೋಕ್ಕಾಗಿಲ್ಲ. ಅದಕ್ಕೆ ಅದು ಇಲ್ಲೇ ಸಿಕ್ಕಾಕೊಂಡು ಸತ್ತೋಗ್ಬಿಟ್ಟಿದೆ. ಸೊ ಈ ಥರ ಟ್ರೇಗಳನ್ನ ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ ನಿಮ್ಮ ದಬ್ಡಿನಲ್ಲೂ. ಇದೇ ಥರ ನಾನು ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡ್ತಾಯಿರಿ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಎಲ್ರಿಗೂ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.